ಫೆಬ್ರವರಿ 1ರಂದು ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಯಾಗುತ್ತೆ. ಇದರ ಬಗ್ಗೆ ಶಿವಮೊಗ್ಗದಲ್ಲಿ ಡಿಕೆ ಶಿವಕುಮಾರ್ ಅವರು ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಸದ್ಯ ಎಲ್ಲರ ಚಿತ್ತ ಕೇಂದ್ರದ ಬಜೆಟ್ನತ್ತ ಇದೆ. 1ನೇ ತಾರೀಕಿನಂದು ಸರ್ಕಾರ ಬಜೆಟ್ ಮಂಡನೆ ಮಾಡುತ್ತೆ. ಈ ಬಗ್ಗೆ ಶಿವಮೊಗ್ಗದಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ, ಕೇಂದ್ರ ಬಜೆಟ್ ಕುರಿತು ಹೆಚ್ಚೇನು ನಿರೀಕ್ಷಿಸುತ್ತಿಲ್ಲ ನಾವು. ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಏನು ಸಿಗಲ್ಲ ನಮಗೆ. ಕರ್ನಾಟಕಕ್ಕೆ ಈ ಬಾರಿಯೂ ಕೂಡ ಏನೇನು ಸಿಗುವುದಿಲ್ಲ ಅಂತ ಅತೃಪ್ತಿಯನ್ನು ಹೊರಗಾಕಿದ್ರು. ಈ ಹಿಂದಿನ ಬಜೆಟ್ಗಳಲ್ಲಿ ಅದು ಸಾಬೀತಾಗ್ಬಿಟ್ಟಿದೆ. ಹಾಗಾಗಿ ನಿರೀಕ್ಷೆಗಳಿಲ್ಲ. ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದೆ. ಈ ರೀತಿಯಾಗಿ ಶಿವಮೊಗ್ಗದಲ್ಲಿ ಈ ನೀರಾವರಿ ಯೋಜನೆಗೆ ಹಣ ಕೊಟ್ಟಿಲ್ಲ. ಈ ಬಗ್ಗೆ ರಾಜ್ಯ ಬಿಜೆಪಿ ಸಂಸದರಂತೂ ಮಾತೇ ಆಡೋದಿಲ್ಲ. ಹೀಗಾಗಿ ರಾಜ್ಯಕ್ಕೆ ಯಾವುದೇ ಅನುದಾನ ಸಿಗುವಂತ ಸಾಧ್ಯತೆಗಳಿಲ್ಲ ಅಂತ ಕೇಂದ್ರದ ಬಜೆಟ್ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಸಮಾಧಾನವನ್ನ ಹೊರಗಾಕಿದ್ರು. ನೋಡಿ, ಬಜೆಟ್ ಬೇರೆ ಏನೇನು ಮಂಡನೆ ಆಗುತ್ತೆ ಈ ಸಂದರ್ಭದಲ್ಲಿ ಕೇಳ್ತಾರೆ ಏನ್ ನಿರೀಕ್ಷೆಗಳಿದೆ ಅಂತ. ಆಗ ಹೆಚ್ಚಿನ ನಿರೀಕ್ಷೆನ ನಾವು ಪಡುವಂತ ಚಾನ್ಸಸ್ಸೇ ಇಲ್ಲ. ಯಾಕಂದ್ರೆ ಕಳೆದ ಬಾರಿಯ ಬಜೆಟ್ ನೋಡಿದ್ವಿ, ಹಿಂದೆ ಆಗಿರುವಂತ ಬಜೆಟ್ಗಳನ್ನು ನೋಡಿದ್ವಿ. ಕೇಂದ್ರ ಸರ್ಕಾರ ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ, ಈ ರೀತಿಯಾಗಿ ಮಲತಾಯಿ ಧೋರಣೆ ಮಾಡ್ತಾರೆ. ಈ ಹಿಂದೆಯೂ ಕೂಡ ಸಾಕಷ್ಟು ರಾಜ್ಯದ ನಾಯಕರು ಹೋರಾಟ ಮಾಡಿದ್ರು. ಹೌದು, ಕೇಂದ್ರದಿಂದ ರಾಜ್ಯಕ್ಕೆ ಬರುವಂತ ಅನುದಾನದ ವಿಚಾರದಲ್ಲಿ ಸಿಕ್ಕಾಪಟ್ಟೆ ತಾರತಮ್ಯಗಳಿದೆ. ಆ ಅನುದಾನ ಸರಿಯಾಗಿ ಬರ್ತಿಲ್ಲ. ದೇಶದಲ್ಲೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು GDP ಕಾಂಟ್ರಿಬ್ಯೂಟ್ ಮಾಡ್ತೀವಿ, ನಮ್ಮಿಂದ ತೆರಿಗೆಗಳನ್ನ ಕೊಡುವಂತ ಕೆಲಸ ಆಗತ್ತೆ, ಆದ್ರೆ ರಾಜ್ಯಕ್ಕೆ ಸರಿಸಮಾನವಾಗಿ ಬರ್ತಿಲ್ಲ ಅನ್ನುವಂತ ವಾದ ಜೊತೆಲಿ ವಾಸ್ತವ ಕೂಡ ಇದೆ. ಹೌದದು. ಹಾಗಾಗಿ ಅದೇ ವಿಚಾರವನ್ನ ಮುಂದಿಟ್ಕೊಂಡು ನೋಡಿ, ನೀರಾವರಿ ಯೋಜನೆಗೆ ಹಣ ಬರಲ್ಲ, ಈ ರಾಜ್ಯದಿಂದ ಆಯ್ಕೆಯಾಗಿ ಹೋಗಿರುವಂತ ಸಂಸದರಂತೂ ಬಿಜೆಪಿ ಸಂಸದರು ಮಾತೇ ಆಡುವುದಿಲ್ಲ ಅಂತ ತಮ್ಮ ಅಸಮಾಧಾನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೊರಗಾಕಿದ್ರು. ಈ ಸಂದರ್ಭದಲ್ಲಿ ಕೊಟ್ಟು ಮಾತೆ ಉಳಿಸ್ಕೊಳ್ಳ ನಿಮ್ಗೆ ಏನು ನನಗಂತೂ ಸೆಂಟ್ರಲ್ ಗೌರ್ಮೆಂಟ್ ಕರ್ನಾಟಕ ರಾಜ್ಯಕ್ಕೆ ಯಾವತ್ತೂ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಕೊಟ್ಟು ಮಾತೆ ಉಳಿಸ್ಕೊಳ್ಳ ನಿಮ್ಗೆ. ಈಗ 5300 ಕೋಟಿ ನಿಮ್ಮ ಏರಿಯಾದೇನೆ ಕೊಡ್ತೀನಿ ಅಂತೇಳಿ ಅವ್ರು ಕೊಟ್ಟಿಲ್ಲ. ಇವತ್ತವರೆಗೂ ಒಬ್ಬ ಎಂಪಿನೂ ಧ್ವನಿ ಎತ್ತಿಲ್ಲ, ಸೆಂಟ್ರಲ್ ಮಿನಿಸ್ಟ್ರು ಎತ್ತಿಲ್ಲ. ಸೊ ಅವ್ರು ಸುಮ್ಮನೆ ಒಂದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತೇಳಿ ಎಂಪಿಗಳೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಏನು ನನಗಂತೂ ಸೆಂಟ್ರಲ್ ಗೌರ್ಮೆಂಟ್ ಕರ್ನಾಟಕ ರಾಜ್ಯಕ್ಕೆ ಯಾವತ್ತೂ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಕೊಟ್ಟು ಮಾತೆ ಉಳಿಸ್ಕೊಳ್ಳ ನಿಮ್ಗೆ. ಈಗ 5300 ಕೋಟಿ ನಿಮ್ಮ ಏರಿಯಾದೇನೆ ಕೊಡ್ತೀನಿ ಅಂತೇಳಿ ಅವ್ರು ಕೊಟ್ಟಿಲ್ಲ. ಇವತ್ತವರೆಗೂ ಒಬ್ಬ ಎಂಪಿನೂ ಧ್ವನಿ ಎತ್ತಿಲ್ಲ, ಸೆಂಟ್ರಲ್ ಮಿನಿಸ್ಟ್ರು ಎತ್ತಿಲ್ಲ. ಸೊ ಅವ್ರು ಸುಮ್ಮನೆ ಒಂದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತೇಳಿ ಎಂಪಿಗಳೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಏನು ನನಗಂತೂ